लोग ऑक्सीजन, बेड और डॉक्टर्स की कमी से मर रहे थे, तब कहाँ थे हिंदू धर्म के ठेकेदार। नफरत का जहर घोलकर जनता की जिंदगी से खिलवाड़ पर मैं खामोश नहीं रहूंगा। कुमारस्वामी। पूर्व सीएम कुमारस्वामी ने बीजेपी पर नफरत और जात पात की सियासत का इल्ज़ाम लगाते हुए कहा कि बीजेपी भगवा रंग पहनकर गांव-गांव में जो नफरत का जहर घोल रही है और नफरत का बीज बोकर जनता की ज़िंदगियों के साथ जो खिलवाड़ कर रही है, बीजेपी के नफरत वाली सियासत पर मैं खामोश नहीं रहूंगा। ये सरकार जिन्हें हॉस्पिटल भी सही ढंग से चलाने की योग्यता नहीं, क्या इन्होंने नहीं देखा कि किस तरह लोग ऑक्सीजन, बेड और डॉक्टर्स की कमी से मर रहे थे। तब ये बजरंग दल और वीएचपी जैसे धर्म के ठेकेदार कहाँ गए थे। मेरे लिए वोट इम्पोर्टेंट नहीं है, इस राज्य की शांति इम्पोर्टेंट है। उत्तर प्रदेश में खेला गया तुम्हारा यह खेल उत्तर प्रदेश में ही रहने दो, कर्नाटक में यह खेल नहीं चलेगा, कहा कुमारस्वामी ने। ಬೊಮ್ಮಾಯಿಯವರಿಗೆ ನಿಮಗೇನಾದರೂ ಗಂಡುಸ್ತನ ಇದ್ದರೆ ನಿಮ್ಮ ಕೇಸರಿ ಬಟ್ಟೆ ಹಾಕೊಂಡು ಹಳ್ಳಿನಲ್ಲಿ ವಿಷಬೀಜ ಬಿತ್ತಿ ನಮ್ಮ ಜನಗಳ ಬದುಕನ್ನ ಹಾಳು ಮಾಡಲಿಕ್ಕೆ ನಾನಂತೂ ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳು ಕೊರತೆ ಇದೆ ದೇಶದಲ್ಲಿ. ಬೀದಿ ಒಳಗೆ ಈ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಯೋಗ್ಯತೆಗೆ ಆಸ್ಪತ್ರೆಗಳು ರನ್ ಮಾಡೋಕ್ಕಾಗದೆ, ಆಕ್ಸಿಜನ್ ಇಲ್ಲದೆ ಜನ ಸತ್ತಿದ್ದು ನೋಡಲಿಲ್ವಾ? ಅವತ್ತೆಲ್ಲ ಹೋಗಿದ್ದಾರಪ್ಪ ವಿಶ್ವ ಹಿಂದೂ ಪರಿಷತ್ನವರು, ಬಜರಂಗ ದಳದವರು ಜನ ಸಾಯ್ತಿದ್ದಾಗ. ಇವತ್ತು ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಬೊಮ್ಮಾಯಿಯವರಿಗೆ ನಿಮಗೇನಾದರೂ ಗಂಡುಸ್ತನ ಇದ್ದರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೀತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಯಾತಕ್ಕೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀರಿ ನೀವು? ಅವ್ರಿಗೆ ಯಾಕೆ ಪ್ರಚಾರ ಮಾಡ್ತೀರಿ? ಇದಕ್ಕೆ ದೊಡ್ಡ ಮಟ್ಟದಲ್ಲಿ ನನಗೆ ವೋಟ್ ಮುಖ್ಯ ಅಲ್ಲ, ಈ ನಾಡು ಶಾಂತಿಯಿಂದ ಬದುಕಬೇಕು, ಈ ನಾಡಿನ ಜನರ ಬದುಕಬೇಕು. ನನಗೆ ನಿಮ್ಮ ಕೇಸರಿ ಬಟ್ಟೆ ಹಾಕೊಂಡು ಹಳ್ಳಿನಲ್ಲಿ ವಿಷಬೀಜ ಬಿತ್ತಿ ನಮ್ಮ ಜನಗಳ ಬದುಕನ್ನ ಹಾಳು ಮಾಡಲಿಕ್ಕೆ ನಾನಂತೂ ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರಿಗೆ ಅವ್ರಿಗೆ ತಾಕತ್ತಿಲ್ಲದೆ ಇದ್ದರೆ ಮಾತನಾಡಲಿಕ್ಕೆ, ಅಯ್ಯೋ ಏನೋ ಹಿಂದೂಗಳು ಓಟ್ ಹಾಕ್ತಾರೋ ಇಲ್ವೋ, ಇದು ಈ ಒಂದು ವಾತಾವರಣ ಕಾಂಗ್ರೆಸ್ನಲ್ಲಿ ಏನಿದೆ, ಪಾಪ ಧೈರ್ಯ ಕಳ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ನವರು. ನಾನು ಇದರಲ್ಲಿ ಮತ ಬ್ಯಾಂಕಿಗಿಂತ ಹೆಚ್ಚಾಗಿ ನನ್ನ ಜನರ ಬದುಕು ಮುಖ್ಯ. ನನಗೆ ಎಲ್ಲ ಸಮಾಜಗಳು ಇವತ್ತು ಬದುಕಬೇಕು. ಕುವೆಂಪು ಅವರ ಸಂದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ಯಾತಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ದೀರಿ ನೀವು? ಉತ್ತರ ಪ್ರದೇಶದಲ್ಲಿ ಇಟ್ಕೊಳ್ಳಿ, ಉತ್ತರ ಪ್ರದೇಶದಲ್ಲಿ ಮಾತಾಡ್ಕೊಳ್ಳಿ, ಇಲ್ಲಿ ಬೇಡ. ನಿಮ್ಮಿಂದ ಇಲ್ಲಿ ರಾಜ್ಯ ಕಟ್ಟೋಕ್ಕಾಗಲ್ಲ ನಾವು.